ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ನಡೀತಾ ಇರೋದು ICC ಚಾಂಪಿಯನ್ ಟ್ರೋಫಿಯ ಎರಡನೇ ಸೆಮಿಫೈನಲ್. ವೆರಿ ಎಕ್ಸೈಟ್ ಆಗಿರುವಂತ ಮ್ಯಾಚ್ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್. ಅದರಲ್ಲೂ ಅಲ್ಲದೆ 2015ರಲ್ಲಿ ಮುಖಾಮುಖಿ ಆಗಿದಂತ ಈ ಎರಡು ಟೀಮ್ಗಳು ಮತ್ತೆ 10 ವರ್ಷಗಳ ನಂತರ ಮತ್ತೆ ಈ ಚಾಂಪಿಯನ್ ಟ್ರೋಫಿಲಿ ಮುಖಾಮುಖಿ ಆಗಿರೋದು. ಏನು ರಿವೆಂಜ್ ನ ತೀರಿಸ್ಕೋಬೇಕು ಅಂದ್ರೆ ಸೌತ್ ಆಫ್ರಿಕಾದವರು ಈ ICC ಇವೆಂಟ್, ಈ ಚಾಂಪಿಯನ್ ಟ್ರೋಫಿಲಿ ಪಕ್ಕ ಇವರು ರಿವೆಂಜ್ ನ ತೀರಿಸ್ಕೋತಾರೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ 2015ರಲ್ಲೂ ಸಹ ಸೆಮಿಫೈನಲ್ ನ ಗೆಲ್ಲೋ ಅಂತ ಮ್ಯಾಚ್ ಸೌತ್ ಆಫ್ರಿಕಾ. ಆ ಮ್ಯಾಚ್ ನು ಸಹ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಬಿಡ್ತಾರೆ. ಹಾಗೆ ಈ ಸಲ T20 ವರ್ಲ್ಡ್ ಕಪ್ ಸಹ ಇವರೇ ಕಪ್ ನ ಹೊಡಿಬೇಕಾಯ್ತು. ಇನ್ನೇನು ಕಪ್ ನ ಎತ್ತಿದ್ರು ಅನ್ನೋ ಟೈಮ್ ಅಲ್ಲಿ ಪಕ್ಕ ಮೂಮೆಂಟಮ್ ನ ಚೇಂಜ್ ಮಾಡಿ ನಮ್ಮ ಇಂಡಿಯಾಗೆ ಕಪ್ ನ ಕೊಟ್ಟಿದ್ದು. ಅದಕ್ಕೋಸ್ಕರ ಸೌತ್ ಆಫ್ರಿಕಾದವ್ರನ್ನ ಆಲ್ಮೋಸ್ಟ್ ಜೋಕರ್ ಅನ್ನೋದ್ರಲ್ಲೇ ಇರೋದು. ಅದನ್ನಾರ ಪಟ್ಟನ ಕಿತ್ತಾಕಿ ಈ ICC ಚಾಂಪಿಯನ್ ಟ್ರೋಫಿನ ಪಟ್ಟನ ಎತ್ತುತ್ತಾರ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ನನಗೆ ಒಂದು ಖುಷಿನೇ, ಸೌತ್ ಆಫ್ರಿಕಾ ಒಂದು ಇಲ್ಲಿವರೆಗೂ ICC ಇವೆಂಟ್ ಅಲ್ಲಿ ಕಪ್ ನಂತೂ ಎತ್ತಿಲ್ಲ. ಏನಾದ್ರೂ ಇಂಡಿಯಾ ಫೈನಲ್ ಗೆ ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ಅವಾಗ ಸೌತ್ ಆಫ್ರಿಕಾ ಫೈನಲ್ ಬತ್ತು ಅಂದ್ರೆ ಪಕ್ಕ ಕಪ್ ಹೊಡೆದ್ರೆ ಖುಷಿ ಪಡ್ತೀನಿ. ಏನಾದ್ರೂ ಇಂಡಿಯಾ ಫೈನಲ್ ಬಂದು ಸೌತ್ ಆಫ್ರಿಕಾ ಬತ್ತು ಅಂದ್ರೆ ಅವಾಗ ನಮ್ಮ ಇಂಡಿಯಾನೇ ಹೊಡಿಬೇಕು. ಸೌತ್ ಆಫ್ರಿಕಾ ಸೋತ್ರ ಪರವಾಗಿಲ್ಲ, ನಮ್ಗೆ ನಮ್ಮ ಇಂಡಿಯಾನೇ ಹೊಡೆದ್ರೆ ಒಂದು ಖುಷಿ. ಏನಾದ್ರೂ ಸೌತ್ ಆಫ್ರಿಕಾ ಹೊಡೆದ್ರುವೆ ಒಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ಖುಷಿ ಇರುತ್ತೆ. ಏನಕ್ಕಂದ್ರೆ ICC ಇವೆಂಟ್ ಅಂತ ಬಂದಾಗ ಸುಮಾರು ವರ್ಷಗಳ ನಂತರ ಒಂದು ಕಪ್ ನ ಅವರ ತವರ ಅಂಗಳಕ್ಕೆ ತಗೊಂಡು ಹೋಗ್ತಾರಲ್ಲ, ಅದೊಂದು ಖುಷಿ. ಬಿಟ್ರೆ ಅಲ್ಲಿವರೆಗೂ ಇನ್ನೇನಿಲ್ಲ. ಆಲ್ಮೋಸ್ಟ್ ನಾವು ಸೌತ್ ಆಫ್ರಿಕಾದವರು ಎಲ್ಲ ICC ಇವೆಂಟ್ ಅಲ್ಲಿ ಲಾಸ್ಟ್ ಮೂಮೆಂಟಮ್ ಅಲ್ಲೇ ಅವರು ಕೈ ಬಿಟ್ಟಿರೋದು. ಅದಕ್ಕೋಸ್ಕರ ಈ ಟ್ರೋಫಿನಾರ ಹೊಡಿಲಿ ಅಂತ ನನ್ನ ಆಶಯ. ನೋಡೋಣ. ಅದ್ರಲ್ಲೂ ಅಲ್ಲದೆ 10 ವರ್ಷಗಳ ನಂತರ ಮತ್ತೆ ICC ಇವೆಂಟ್ ಅಲ್ಲಿ ನ್ಯೂಜಿಲೆಂಡ್ ಮೇಲೆ ಮುಖಾಮುಖಿ ಆಗ್ತಾ ಇರೋದು ಸೌತ್ ಆಫ್ರಿಕಾದವ್ರಿಗೆ. ಯಾವ ತರ ಸ್ಟ್ರಾಟಜಿನ ಮಾಡ್ತಾರಂತ ನಾನಂತೂ ವೆರಿ ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ಈ ಲಾಹೋರ್ ಅಲ್ಲಿ ನಡೀತಾರಂತ ಸ್ಟೇಡಿಯಂ, ಇಲ್ಲಂತೂ ಹೈಯೆಸ್ಟ್ ರನ್ ಬರೋಂತ ಎಲ್ಲಾ ಸಾಧ್ಯತೆಗಳಿದೆ. ಏನಕ್ಕಂದ್ರೆ ಈ ಪಿಚ್ ಬ್ಯಾಟಿಂಗ್ ಫೇವರಲ್ ಆಗಿರೋಂತ ಪಿಚ್. ಅದಕ್ಕೋಸ್ಕರ ಇಲ್ಲಿ 350 ಅಬೌವ್ ಹೋಗುವಂತ ಎಲ್ಲಾ ಚಾನ್ಸಸ್ಗಳು ಇದೆ. ಯಾರು ಇಲ್ಲಿ ಟಾಸ್ ವಿನ್ ಆಗ್ತಾರೋ ಅವ್ರು ಆಲ್ಮೋಸ್ಟ್ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರೆ. ಅದಕ್ಕೋಸ್ಕರ ನಾನು ಓದ್ ವಿಡಿಯೋದಲ್ಲೇ ಹೇಳಿದೆ, ಪಕ್ಕ ನ್ಯೂಜಿಲೆಂಡ್ ಅವರು ಟಾಸ್ ಗೆದ್ದಿ ಬಾಲಿಂಗ್ ಮಾಡ್ತಾರೆ ಅಂತ. ಈಗಲೂ ಸಹ ನಂಗೆ ಹಂಗೆ ಅನಿಸ್ತಾ ಇರೋದು. ಏನಕ್ಕಂದ್ರೆ ಒಂದೊಂದು ಮೂಮೆಂಟಮ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರು ಲಾಹೋರ್ ಅಲ್ಲಿ ಬೆಟರ್. ಅದಕ್ಕೋಸ್ಕರ ಯಾವುದೇ ರೀತಿ ಇಲ್ಲಿ ಟಾಸ್ ವಿನ್ ಆದ್ರೆ ನ್ಯೂಜಿಲೆಂಡ್ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ ನೋಡ್ತಾರೆ. ಹಾಗೆ ಸೌತ್ ಆಫ್ರಿಕಾ ಟಾಸ್ ವಿನ್ ಆದ್ರೆ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರೆ. ನಾನು ಎಕ್ಸಾಕ್ಟ್ ಆಗಿರೋದು ಇಲ್ಲಿ ಬಿಗ್ ಸ್ಕೋರ್ ಬರುವಂತ ಎಲ್ಲ ಲಕ್ಷಣಗಳು ಇದೆ. 350 ಅಬೌವ್ ಇಲ್ಲಾಂದ್ರೆ 350 ಪಕ್ಕ ಬರುವಂತ ಸಾಧ್ಯತೆಗಳಿದೆ. ನ್ಯೂಜಿಲೆಂಡ್ ನ ಕೆ ವಿಲಿಯಮ್ಸನ್ ಅವರು 1 ಶತಕ ಹೊಡಿತಾರೆ. ಅವರು ಈ ನ್ಯೂಜಿಲೆಂಡ್ ಅಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನೀಡಿಲ್ಲ. ಹಾಗೆ ನಮ್ಮ ಇಂಡಿಯಾ ಮೇಲೆ ಮಾತ್ರ ಅವ್ರ ಪರ್ಫಾರ್ಮೆನ್ಸ್ ಬಂದಿದ್ದು. ಇನ್ಯಾವುದೇ ರೀತಿ 2 ಮ್ಯಾಚ್ ಅಲ್ಲಿ ಬೇಗನೆ ಔಟ್ ಆಗಿದ್ರು. ಹಾಗೆ ಈ ಸೆಮಿಫೈನಲ್ ಅಲ್ಲಿ ಇವರು ಕೈ ಹಿಡಿದ್ರು ಅಂದ್ರೆ ಪಕ್ಕ ನ್ಯೂಜಿಲೆಂಡ್ ಅವರು ಮ್ಯಾಚ್ ಹೊಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ನಮ್ಮ ಇಂಡಿಯಾದ ಮೇಲೆ ಇವ್ರೇನಾದ್ರೂ ಔಟ್ ಆಗಿರ್ಲಿಲ್ಲ ಅಂದ್ರೆ ಪಕ್ಕ ಮ್ಯಾಚ್ ಹೊಡಿತಿದ್ದು ನ್ಯೂಜಿಲೆಂಡ್. ಯಾವಾಗ ಅಕ್ಷರ್ ಪಟೇಲ್ ಓವರ್ ಅಲ್ಲಿ ನುಗ್ಗಿ ಹೊಡೆಯಕ್ ಹೋಗಿ ಸ್ಟಂಪ್ ಔಟ್ ಆಗ್ತಾರೆ, ಅದಾದ ನಂತರ ನ್ಯೂಜಿಲೆಂಡ್ ನ ಫುಲ್ ಡಾಮಿನೇಟ್ ಮಾಡಿದ್ದು ನಮ್ಮ ಇಂಡಿಯಾ. ಹಾಗೆ ಸೌತ್ ಆಫ್ರಿಕಾದವರು ನ್ಯೂಜಿಲೆಂಡ್ ನ ಡಾಮಿನೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಮೇನ್ ಬ್ಯಾಟರ್ಸ್ ಗಳು ಟಾಮ್ ಲತಾಮ್ ಆಗಿರ್ಬೋದು, ರಚಿನ್ ರವೀಂದ್ರ, ಹಾಗೆ ವಿಲಿಯನ್ಗೋ, ಕೆ ವಿಲಿಯಮ್ಸನ್, ಇವ್ರ 4 ಜನನ ಯಾವಾಗ ಬೇಗ ವಿಕೆಟ್ ತೆಗಿತಾರೋ ಪಕ್ಕ ಸೌತ್ ಆಫ್ರಿಕಾದವರು ಆಲ್ಮೋಸ್ಟ್ ಅರ್ಧ ಮ್ಯಾಚ್ ಅವ್ರ ಹತ್ರನೇ ಇರುತ್ತೆ. ಏನಾದ್ರೂ ಈ 4 ಪ್ಲೇಯರ್ ಅಲ್ಲಿ 2 ಪ್ಲೇಯರ್ ಪಕ್ಕ ಕಚ್ಕೊಂಡು ಸ್ಕ್ರೀಸ್ ಅಲ್ಲಿ 200+ ಪಾರ್ಟ್ನರ್ಶಿಪ್ ಕೊಟ್ಟರು ಅಂದ್ರೆ ಸೌತ್ ಆಫ್ರಿಕಾ ಆಲ್ಮೋಸ್ಟ್ ಫುಲ್ ಅಪ್ ಆಗೋಗುತ್ತೆ ಬ್ಯಾಕ್ ಎಂಡ್ ಗೆ. ನೋಡೋಣ. ನಾನಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ. ಅದ್ರಲ್ಲೂ ಅಲ್ಲದೆ ಇಲ್ಲಿವರೆಗೂ ಈ ಲಾಹೋರ್ ನ ಪಿಚ್ ಅಲ್ಲಿ 76 ಇಂಟರ್ನ್ಯಾಷನಲ್ ODI ಮ್ಯಾಚ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿರೋರು 38 ಮ್ಯಾಚ್ ಗಳನ್ನ ಗೆದ್ದಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 36 ಮ್ಯಾಚ್ ಗಳನ್ನ ಗೆದ್ದಿರೋದು. ಇಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಆಗಿ ಇದೆ. ಅದಕ್ಕೋಸ್ಕರ ಫಸ್ಟ್ ಇನ್ನಿಂಗ್ಸ್ ಆಡೋದು ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋದು ಅಷ್ಟೊಂದು ಯಾವುದೇ ಟೀಮ್ಗೂ ಎಫೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಟಾಸ್ ಯಾರು ಇಂಪಾರ್ಟೆಂಟ್ ಆಗಿ ಗೆಲ್ತಾರೋ ಅವರು ಒಂದು ಮೂಮೆಂಟಮ್ ನ ಗೆಲ್ಬಹುದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಆವರೇಜ್ ಸ್ಕೋರ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 256 ಇದೆ. ನನ್ನ ಪ್ರಕಾರ ಇಲ್ಲಿ ಬಿಗ್ ಸ್ಕೋರ್ ಬರೋಂತ ಎಲ್ಲ ಲಕ್ಷಣಗಳು ಇದೆ. ಹಾಗೆ ಇಲ್ಲಿ ಹೈಯೆಸ್ಟ್ ರನ್ ಚೇಸ್ ಆಗಿರೋದು ಈ ಚಾಂಪಿಯನ್ ಟ್ರೋಫಿಲೆ ಅದೇ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ. ಇಂಗ್ಲೆಂಡ್ ಅವರು ಏನು 350 ಹೊಡೆದಿರ್ತಾರೋ ಅದಾದ ನಂತರ ಆಸ್ಟ್ರೇಲಿಯಾದವರು ಅದನ್ನ ಚೇಸ್ ಮಾಡಿ 356 ರನ್ ಹೊಡಿತಾರೆ. ಇದೇ ಹೈಯೆಸ್ಟ್ ರನ್ ಚೇಸರ್ ಇರೋದು. ಅದಕ್ಕೋಸ್ಕರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗೋದು
ಸ್ಕೋರ್ ಯಾವ ರೀತಿ ಸ್ಕೋರ್ ನ ಬಿಲ್ಡ್ ಮಾಡ್ತಾರೆ ಅಂತ ಈ ಸ್ಟೇಡಿಯಂ ಅಲ್ಲಿ ನೋಡ್ಬೇಕು. ನಾನಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ. ನನಗೆ ಈ ಸೆಮಿಫೈನಲ್ ಅಲ್ಲಿ ಪಕ್ಕಾ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗುತ್ತೆ ಅಂತ ಅನಿಸ್ತಾ ಇದೆ. ಆದ್ರೆ ನ್ಯೂಜಿಲೆಂಡ್ ಯಾವ ತರ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ ಸೌತ್ ಆಫ್ರಿಕಾದ ಮೇಲೆ ಅಂತ ಗೊತ್ತಾಗ್ಬೇಕು. ಅದರಲ್ಲದೆ ನ್ಯೂಜಿಲೆಂಡ್ ಗಿಂತ ಸೌತ್ ಆಫ್ರಿಕಾ ಒಂದು ಸ್ವಲ್ಪ ಬೆಟರ್ ಆಗೇ ಇದೆ. ಆದ್ರೆ ಒಂದೊಂದು ಮೂಮೆಂಟಮ್ ಅಲ್ಲಿ ಸೌತ್ ಆಫ್ರಿಕಾ ಗೆಲ್ಲೋ ಮ್ಯಾಚ್ ನ ತಗೊಬಂದು ನ್ಯೂಜಿಲೆಂಡ್ ಗೆಲ್ಲಿ ನೀವು ಹೋಗಿ ಫೈನಲ್ಗೆ ಮ್ಯಾಚ್ ನ ಬೇಕಾದ್ರೆ ಸೋತ್ಕೊಂಡು ಮನೆಗೆ ಹೋಗ್ಬಿಡಿ, ನಾವು ಇಲ್ಲೇ ಹೋಗ್ಬಿಡ್ತೀವಿ ಮನೆಗೆ ಅನ್ನೋ ಎಲ್ಲಾ ಲಕ್ಷಣಗಳು ತೋರಿಸ್ಬಿಡ್ತಾರೆ. ಆದ್ರೆ ಈ ರೀತಿ ಆಗೋದು ಬೇಡ ನನಗೆ. ಸೌತ್ ಆಫ್ರಿಕಾದವರು ಮ್ಯಾಚ್ ವಿನ್ ಆಗ್ಲಿ, ಫೈನಲ್ ಬರ್ಲಿ, ಬೇಕಾದ್ರೆ ಫೈನಲ್ ಕಪ್ ಹೊಡಿಲಿ. ಫಸ್ಟ್ ಟೈಮ್ ICC ಇವೆಂಟ್ ಅಲ್ಲಿ ಸೌತ್ ಆಫ್ರಿಕಾ ಒಂದು ಕಪ್ ನ ಗೆಲ್ತು ಅಂದ್ರೆ ದಿಲ್ ಖುಷ್ ಆಗೋಗ್ತೀನಿ. ಅದಾದ ನಂತರ ಏನ್ ಮಾಡ್ತಾರಂತ ನೋಡ್ಬೇಕು. ಅದ್ರಲ್ಲೂ ಅಲ್ಲದೆ ಇವತ್ತು ನಡೀತಾ ಇರೋದು ನಮ್ಮ ಇಂಡಿಯಾದ ಸೆಮಿಫೈನಲ್. ಏನಾಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ. 2023 ವರ್ಲ್ಡ್ ಕಪ್ ನ ರಿವೆಂಜ್ ನ ತೀರಿಸ್ತಾರ ಅಂತ ನಾನು ನೋಡ್ತಾ ಇದ್ದೀನಿ. ಟ್ರಾವಿಸ್ ಹೆಡ್ ನ ಹೆಡ್ಗೆ ಹೊಡಿಬೇಕು ಇವತ್ತು. ನಮ್ಗೆ ಮೇನ್ ವಿಕೆಟ್ ಟೇಕರ್ ಆಗ್ಬೇಕಾಗಿರೋದೆ ಟ್ರಾವಿಸ್ ಹೆಡ್. ವಿಕೆಟ್ ತೆಗಿತು ಅಂದ್ರೆ ಒಂದೊಂದು ಸ್ವಲ್ಪ ಯಾವುದೇ ಬ್ಯಾಟ್ಸ್ಮನ್ ಗಳು ನಮ್ಗೆ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ನೋಡೋಣ ಇವತ್ತಿನ ಮ್ಯಾಚ್ ಯಾವ ರೀತಿ ಚಮತ್ಕಾರದಿಂದ ಯಾವ ತರ ಟ್ವಿಸ್ಟ್ ಟರ್ನ್ ಗಳಿಂದ ಮ್ಯಾಚ್ ಗಳು ನಡೆಯುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.